ಸ್ನೇಹಿತರೆ ನಮಸ್ಕಾರ. ಸುಮಾರು ಒಂದು ತಿಂಗಳ ಹಿಂದೆ ಪಾಕಿಸ್ತಾನದ ಉಗ್ರರು ಭಾರತದ ಕಾಶ್ಮೀರದಲ್ಲಿ 11 ಜನ ಅಮಾಯಕರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದರು. ಇದಕ್ಕೆ ಪ್ರತೀಕಾರವಾಗಿ ಭಾರತ ಸರ್ಕಾರ ಆಪರೇಷನ್ ಸಿಂಧೂರದ ಮೂಲಕ ಉಗ್ರರನ್ನ ಮತ್ತು ಉಗ್ರರ ನೆಲೆಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿತು. ಸ್ನೇಹಿತರೆ, ಇದೆಲ್ಲ ಸಾಧ್ಯವಾಗಿದ್ದು ಭಾರತದಲ್ಲಿರುವಂಥ ಪ್ರಬಲ ರಕ್ಷಣಾ ವ್ಯವಸ್ಥೆ ಮತ್ತು ನಮ್ಮ ಹೆಮ್ಮೆಯ ಸೈನಿಕರಿಂದಾಗಿ ಇದೆಲ್ಲ ಸಾಧ್ಯ ಆಯಿತು. ಸ್ನೇಹಿತರೆ, ಹಳ್ಳಿಗಳಲ್ಲಿ ಒಂದು ಮಾತಿದೆ, ಏನಂತಂದ್ರೆ ಊರನ್ನ ಕಾಪಾಡೋದಕ್ಕೆ ಊರೊಳಗಡೆ ಗ್ರಾಮ ದೇವತೆ ಅಂತ ಒಂದು ದೇವಸ್ಥಾನ ಇರುತ್ತೆ, ಊರ ಹೊರಗಡೆ ಊರನ್ನ ಕಾಪಾಡೋದಕ್ಕೆ ಆಂಜನೇಯನ ದೇವಸ್ಥಾನ ಇರುತ್ತೆ. ಅದೇ ರೀತಿಯಾಗಿ ಒಂದು ದೇಶವನ್ನ ಕಾಪಾಡ್ಕೋಬೇಕು ಅಂತಂದ್ರೆ ಪ್ರಬಲವಾದ ರಕ್ಷಣಾ ವ್ಯವಸ್ಥೆ ಬೇಕು, ಸೈನಿಕರು ಬೇಕು. ಅಂದಾಗ ಮಾತ್ರ ನಾವು ದೇಶವನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಭಾರತದ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಮತ್ತು ಡಿಫೆನ್ಸ್ ಸೆಕ್ಟರ್ ಅಲ್ಲಿರುವಂತಹ ಟಾಪ್ 5 ಸ್ಟಾಕ್ಸ್ಗಳ ಬಗ್ಗೆ ಮತ್ತು ಲಾಸ್ಟ್ ಒಂದು 6 ತಿಂಗಳಿಂದ ಈ ಸ್ಟಾಕ್ಸ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದಾವೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಭಾರತ ಭೌಗೋಳಿಕವಾಗಿ ಅನೇಕ ದೇಶಗಳೊಂದಿಗೆ ಗಡಿಗಳನ್ನು ಹಂಚಿಕೊಂಡಿದೆ. ಬಾಂಗ್ಲಾದೇಶ ಇರ್ಬೋದು, ಭೂತಾನ್ ಇರ್ಬೋದು, ನೇಪಾಳ ಇರ್ಬೋದು, ಚೀನಾ, ಪಾಕಿಸ್ತಾನ್. ಆದರೆ ಚೀನಾ ಮತ್ತು ಪಾಕಿಸ್ತಾನ ಇವೆರಡೂ ನಮ್ಮ ದೇಶದ ಬದ್ಧ ಶತ್ರುಗಳು, ಬದ್ಧ ವೈರಿಗಳು. ಈ ಎರಡೂ ದೇಶಗಳೊಂದಿಗೆ ಭಾರತ ಅನೇಕ ಬಾರಿ ಯುದ್ಧಗಳನ್ನು ಮಾಡಿದೆ. ಆದರೆ ವಿಶೇಷವಾಗಿ ಪಾಕಿಸ್ತಾನ ಭಾರತದೊಂದಿಗೆ ಅನೇಕ ಬಾರಿ ಯುದ್ಧಗಳನ್ನು ಮಾಡಿ ಸೋತು ಸುಣ್ಣವಾದರೂ ಕೂಡ ಪಾಕಿಸ್ತಾನ ಮಾತ್ರ ತನ್ನ ಹಳೆಯ ಕಚ್ಚುವ ಚಾಳಿಯನ್ನು ಬಿಟ್ಟಿಲ್ಲ. ಪದೇ ಪದೇ ಭಾರತದೊಂದಿಗೆ ಯುದ್ಧಕ್ಕೆ ಬರ್ತಾನೆ ಇರುತ್ತೆ. ಈ ಕಾರಣದಿಂದಾಗಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಡಿಫೆನ್ಸ್ ರಕ್ಷಣಾ ಕ್ಷೇತ್ರದ ಮೇಲೆ ಹೆಚ್ಚು ಗಮನವನ್ನು ಕೊಡ್ತಾ ಇದೆ. ಈಗಿರುವಂಥ ಕೇಂದ್ರ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಆತ್ಮನಿರ್ಭರ್ ಭಾರತ್ ಅನ್ನೋ ಒಂದು ಸ್ಕೀಮನ್ನು ಲಾಂಚ್ ಮಾಡಿದೆ. ಈ ಆತ್ಮನಿರ್ಭರ್ ಭಾರತ್ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರ ನಮ್ಮ ದೇಶದ ರಕ್ಷಣೆಗೆ ಬೇಕಾದಂಥ ಯುದ್ಧ ವಿಮಾನ ಇರ್ಬೋದು, ಮಿಸೈಲ್ ಇರ್ಬೋದು, ಟ್ಯಾಂಕರ್ ಇರ್ಬೋದು, ಇವೆಲ್ಲವುಗಳನ್ನು ನಾವು ಲೋಕಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಅದರ ಜೊತೆಗೆ ನಾವು ಬೇರೆ ದೇಶಗಳಿಂದ ಏನು ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ವಿ, ಅದನ್ನು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದೆ. ಈ ಆತ್ಮನಿರ್ಭರ್ ಭಾರತ್ ಯೋಜನೆಯಿಂದಾಗಿ ಭಾರತದ ಪ್ರಮುಖ 5 ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಭಾರಿ ಲಾಭ ಆಗೋ ಚಾನ್ಸಸ್ ಇದೆ. ಫಸ್ಟ್ ಸ್ಟಾಕ್ ಇನ್ ದ ಲಿಸ್ಟ್ ಇಸ್ ವಿಚ್ ಇಸ್ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಇಲ್ಲೇ ಕರ್ನಾಟಕದಲ್ಲಿದೆ, ಇಲ್ಲೇ ಬೆಂಗಳೂರಿನಲ್ಲಿದೆ. ಇದು ಡಿಫೆನ್ಸ್ಗೆ ಸಂಬಂಧಪಟ್ಟಂತ ಹೆಲಿಕಾಪ್ಟರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಸಚ್ as ತೇಜಾಸ್, ಚೇತಾಕ್, ಧ್ರುವ and many more. Second one is BL, Bharat Electronics Limited, which manufactures Atulya, which is fire protection radar. Second one is lightweight laser target designator, drone detector radar and many more. Next stock in the list is which is Mazagon Dock Shipbuilder, which manufactures submarine, destroyer, missile boats and many more. Next stock in the list is which is Cochin Shipyard, which maintains the aircraft carrier, maintenance of trucks and many more. Last stock is which is Data Pattern Limited, which manufactures radar system, which manufactures low level tracking radar, which is Ashwin. ಸ್ನೇಹಿತರೆ, ಈ 5 ಶೇರ್ಗಳು ಲಾಸ್ಟ್ ಒಂದು 6 ಮಂತ್ಸ್ ಅಲ್ಲಿ ಯಾವ ರೀತಿ ಮೊಮೆಂಟಮ್ ಆಗಿದ್ದಾವೆ ಅನ್ನೋದನ್ನ ನೋಡೋಣ. ಮೊದಲನೇ ಶೇರ್ ಬಂದ್ಬಿಟ್ಟು HAL. ಸೊ HAL ಬಂದ್ಬಿಟ್ಟು ಲಾಸ್ಟ್ ಒಂದು 5 ವರ್ಷಗಳಲ್ಲಿ ನೀವು ಇಲ್ಲಿ ಡೇಟಾನ ಅಬ್ಸರ್ವ್ ಮಾಡಬಹುದು. ಸೊ 350 ಇಂದ ಶೇರ್ ಬಂದ್ಬಿಟ್ಟು 5500 ವರೆಗೂ ಬಂದಿತ್ತು. ಸೊ ಒಂದು ವರ್ಷದಿಂದ ಸ್ಟಾಕ್ ಬಂದ್ಬಿಟ್ಟು ಕಂಟಿನ್ಯೂ ಕರೆಕ್ಷನ್ ಆಗ್ತಿತ್ತು, ಅರೌಂಡ್ 30% ಕರೆಕ್ಷನ್ ಆಗಿತ್ತು. ಲಾಸ್ಟ್ ಒಂದು 6 ಮಂತ್ಸ್ ಅಲ್ಲಿ ಶೇರ್ ಪ್ರೈಸ್ ಬಂದ್ಬಿಟ್ಟು 3000 ಇಂದ 5000ಗೆ ಅಗೇನ್ ಬೌನ್ಸ್ ಬ್ಯಾಕ್ ಆಗಿದೆ. ನೆಕ್ಸ್ಟ್ ಶೇರ್ ಬಂದ್ಬಿಟ್ಟು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಸೊ ಕರೆಂಟ್ಲಿ ವಿಚ್ ಇಸ್ ಟ್ರೇಡಿಂಗ್ ಅಟ್ 400 ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಲಾಸ್ಟ್ 5 ವರ್ಷಗಳಲ್ಲಿ 20 ರೂಪೀಸ್ ಇದ್ದಂತ ಶೇರ್ ಬಂದ್ಬಿಟ್ಟು 400 ವರೆಗೂ ಟ್ರೇಡ್ ಆಗ್ತಿದೆ. ಸೊ ಸ್ವಲ್ಪ ದಿನದಿಂದ ಸ್ಟಾಕ್ ಕಂಟಿನ್ಯೂ ಕರೆಕ್ಷನ್ಸ್ ಆಗ್ತಿತ್ತು, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸ್ವಲ್ಪ ದಿನದಿಂದ ಸ್ಟಾಕ್ ಕಂಟಿನ್ಯೂ ಕರೆಕ್ಷನ್ಸ್ ಆಗ್ತಿತ್ತು, ಆದ್ರೆ ಲಾಸ್ಟ್ ಒಂದು 3-4 ದಿನದಿಂದ ಸ್ಟಾಕ್ ಬಂದ್ಬಿಟ್ಟು 250 ಇಂದ 400 ವರೆಗೂ ರೀಚ್ ಆಗಿದೆ. ಮೂರನೇ ಶೇರ್ ಬಂದ್ಬಿಟ್ಟು ಮಸ್ಕಾನ್ ಡಾಕ್ ಅಂತ ಹೇಳಿ, ರೈಟ್ ನೌ ವಿಚ್ ಇಸ್ ಟ್ರೇಡಿಂಗ್ ಅಟ್ 3300. ಸೊ ಲಾಸ್ಟ್ ಒಂದು 5 ವರ್ಷಗಳಲ್ಲಿ ಈ ಶೇರ್ ಪ್ರೈಸ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ಈ 80 ರೂಪಾಯಿಂದ ಶೇರ್ ಬಂದ್ಬಿಟ್ಟು 3500 ವರೆಗೂ ಬಂದಿದೆ. ಸೊ ಸ್ವಲ್ಪ ದಿನದಿಂದ ಸ್ಟಾಕ್ ಕಂಟಿನ್ಯೂ ಕರೆಕ್ಷನ್ಸ್ ಆಗ್ತಿತ್ತು, ಇಲ್ಲಿ ಅಬ್ಸರ್ವ್ ಮಾಡಬಹುದು, ಕಂಟಿನ್ಯೂ ಕರೆಕ್ಷನ್ಸ್ ಆಗ್ತಿತ್ತು. ಆದ್ರೆ ಲಾಸ್ಟ್ ಒಂದು 3-4 ದಿನದಿಂದ ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು 2000 ಇಂದ 3500 ವರೆಗೂ ಬಂದ್ ಟ್ರೇಡ್ ಆಗ್ತಿದೆ. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಕೊಚಿನ್ ಶಿಪ್ ಯಾರ್ಡ್ ಅಂತ ಹೇಳಿ, ರೈಟ್ ನೌ ವಿಚ್ ಇಸ್ ಟ್ರೇಡಿಂಗ್ ಅಟ್ 2100. ಸೊ ಲಾಸ್ಟ್ 5 ವರ್ಷಗಳಲ್ಲಿ ಶೇರ್ ಪ್ರೈಸ್ ಬಂದ್ಬಿಟ್ಟು 150 ಇಂದ 2500 ವರೆಗೂ ಬಂದಿದೆ.
ಒಂದು ವರ್ಷದಿಂದ ಸ್ಟಾಕ್ ಬಂದ್ಬಿಟ್ಟು ಅದ್ರ ಹತ್ರ 3000 ಹೋಗಿತ್ತು. 3000 ಇಂದ ಕರೆಕ್ಷನ್ ಆಗ್ತಿರುವಂತ ಶೇರು 1500 ಬಂದಿತ್ತು. ಆದ್ರೆ ಲಾಸ್ಟ್ ಒಂದು 3-4 ತಿಂಗಳಿಂದ ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು 1500 ಇಂದ 2500 ಅಲ್ಲಿ ಬಂದು ಟ್ರೇಡ್ ಆಗ್ತಿದೆ. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಡೇಟಾ ಪ್ಯಾಟರ್ನ್ಸ್ ಲಿಮಿಟೆಡ್ ಅಂತ ಹೇಳಿ. ಸೊ ರೈಟ್ ನೌ ವಿಚ್ ಇಸ್ ಟ್ರೇಡಿಂಗ್ ಅಟ್ 3000. ಸೊ ನೀವು 5 ವರ್ಷಗಳ ಡೇಟಾ ಚೆಕ್ ಮಾಡಿದಾಗ ಸೊ 750 ಇಂದ ಸ್ಟಾಕ್ ಬಂದ್ಬಿಟ್ಟು 3000 ವರೆಗೂ ಬಂದು ಟ್ರೇಡ್ ಆಗಿದೆ. ಸ್ವಲ್ಪ ದಿನದ ಸ್ಟಾಕ್ ಬಂದ್ಬಿಟ್ಟು 3390 ವರೆಗೂ ಹೋಗಿತ್ತು. ಅಲ್ಲಿಂದ ಕರೆಕ್ಷನ್ ಆಗ್ತಿರುವಂತ ಶೇರು 1500 ವರೆಗೂ ಬಂದಿತ್ತು. 1500 ಇಂದ ಲಾಸ್ಟ್ 6 ಮಂತ್ಸ್ ಅಲ್ಲಿ ಸ್ಟಾಕ್ ರಿಕವರ್ ಆಗ್ತಾ ಆಗ್ತಾ ಇವಾಗ 3000 ಅಲ್ಲಿ ಬಂದು ಟ್ರೇಡ್ ಆಗ್ತಿದೆ. ಇನ್ನು ಈ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಗ್ಲೋಬಲಿ ಬೇರೆ ಬೇರೆ ದೇಶಗಳು ಯಾವ ರೀತಿ ಹಣವನ್ನ ಇಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡಿದಾಗ US ವಿಚ್ ಸ್ಪೆಂಡ್ಸ್ 916 ಬಿಲಿಯನ್, ಚೈನಾ ವಿಚ್ ಸ್ಪೆಂಡ್ಸ್ 296 ಬಿಲಿಯನ್, ರಷ್ಯಾ ವಿಚ್ ಸ್ಪೆಂಡ್ಸ್ 109 ಬಿಲಿಯನ್, ಇಂಡಿಯಾ ವಿಚ್ ಸ್ಪೆಂಡ್ಸ್ 84 ಬಿಲಿಯನ್. ಸೊ ಸೌದಿ ಅರೇಬಿಯಾ ವಿಚ್ ಸ್ಪೆಂಡ್ಸ್ 76 ಬಿಲಿಯನ್. USA ಹೈಯೆಸ್ಟ್ ಸ್ಪೆಂಡ್ ಮಾಡ್ತಾ ಇರೋದು, ಭಾರತ 4ನೇ ಸ್ಥಾನದಲ್ಲಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಭಾರತದ ಡಿಫೆನ್ಸ್ ಸೆಕ್ಟರ್ ಬಗ್ಗೆ, ಡಿಫೆನ್ಸ್ ಸೆಕ್ಟರ್ ಇರುವಂತ ಟಾಪ್ 5 ಶೇರ್ಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸ್ನೇಹಿತರೆ, ಈ ವಿಡಿಯೋ ಬಂದ್ಬಿಟ್ಟು ಜಸ್ಟ್ ಎಜುಕೇಶನ್ ಪರ್ಪಸ್. ದಿಸ್ ಇಸ್ ನಾಟ್ ಅ ಬೈ ಅಂಡ್ ಸೆಲ್ ರೆಕಮೆಂಡೇಶನ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. If you want to learn more about investment and trading, you can explore my online course. Thank you so much.